ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತ್ತಿ ಕೋಮಸ್ ಕಿಚನ್. ಇವತ್ತು ನಂದು ರವೆ ಉಂಡೆ ತೋರಿಸ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಮತ್ತು ನಾಗರ ಪಂಚಮಿ ಬರೋದ್ರಿಂದ ನೀವು ಆರಾಮಾಗಿ ತಟ್ಟೆ ಗಿಡಕ್ಕೆ ಪೂಜೆಗೆಲ್ಲ ನಾವು ಒಂದು ದಿಢೀರಾಗಿ ಒಂದು ರವೆ ಉಂಡೆ ಮಾಡ್ಕೊಬೋದು. ಇದಕ್ಕೆ ಬೇಕಾಗಿರೋ ಸಾಮಾನು ಬಂದು 1 ಕಪ್ ಆಗಷ್ಟು ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. 1 ಕಪ್ ಆಗಷ್ಟು ಸಕ್ಕರೆ ಬೇಕಾಗುತ್ತೆ. ಒಂದು ಅರ್ಧ ಕಪ್ ಆಗಷ್ಟು ನಾನು ಕೊಬ್ಬರಿ ತಿರಿ ಅಥವಾ ಡೆಸಿಕೇಟೆಡ್ ಪೌಡರ್ ಅಂತಾರಲ್ಲ, ಅದು ಅರ್ಧ ಕಪ್ ತೊಗೊಂಡಿದ್ದೀನಿ. ಮತ್ತು ಏಲಕ್ಕಿ ಮತ್ತು ಸಕ್ಕರೆ ಪೌಡ್ರ್ ಮಾಡೋದು ಒಂದು 1/4 ಟೀ ಸ್ಪೂನ್ ಇದೆ. ಒಂದು 5-6 ಬಾದಾಮಿನ ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ಒಂದು 10 ನಾನು ಗೋಡಂಬಿ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗಷ್ಟು ನಾನು ಆಲಿವ್ ಪೌಡರ್ ತೊಗೊಂಡಿದ್ದೀನಿ. ಮತ್ತು ತುಪ್ಪ ಬೇಕಾಗುತ್ತೆ, ಒಂದು 2ರಿಂದ 3 ಸ್ಪೂನು. ನಿಮ್ಮ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮೊದಲಿಗೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಬಾಣಲಿ ಕಾದಿದೆ. ಬಾಣಲಿಗೆ ನಾನು ಒಂದು 2 ಸ್ಪೂನ್ ಆಗಷ್ಟು ತುಪ್ಪ ಸೇರಿಸ್ಕೊತೀನಿ. ದ್ರಾಕ್ಷಿ ಗೋಡಂಬಿ ಮತ್ತು ಫ್ರೈ ಮಾಡ್ಕೊಳಕ್ಕೆ ಸ್ಟಾರ್ಟಿಂಗು. ಫ್ರೆಂಡ್ಸ್, ಎಣ್ಣೆ ಕಾದಿದೆ. ನಾನು ನಿಮ್ಗೆ ಲವಂಗ ಹಿಡಿಲ್ಲ, ಒಂದು 4 ಲವಂಗ ಸೇರಿಸ್ತಾ ಇದ್ದೀನಿ. ಅದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆದ ತಕ್ಷಣ ನಾವು ಬಾದಾಮಿ, ಒಂದು 5-6 ಬಾದಾಮಿನ ನಾನು ಸ್ವಲ್ಪ ರಫಾಗಿ ಜಜ್ಜಿಟ್ಕೊಂಡಿದ್ದೀನಿ. ನೆಕ್ಸ್ಟು ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ. ದಿಢೀರಾಗಿ ಒಂದು 5-6 ನಿಮಿಷದೊಳಗಡೆ ನಾವು ಆರಾಮಾಗಿ ಒಂದು ರವೆ ಉಂಡೆ ನಾವು ಮಾಡ್ಕೊಬೋದು. ಸ್ವಲ್ಪ ಬಣ್ಣ ಬಂದ ತಕ್ಷಣ ನಾವು ದ್ರಾಕ್ಷಿ ಸೇರಿಸ್ಕೊಳ್ಳೋಣ. ನಿಮ್ಮ ಆಪ್ಷನು, ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಜಾಸ್ತಿ ಇರ್ತದೆ ಅದು ನೀವು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಬೋದು. ಫ್ರೆಂಡ್ಸ್, ಇಷ್ಟ ಆದರೆ ಸಾಕು. ನಾವು ಒಂದು ಪ್ಲೇಟ್ಗೆ ಸೇರಿಸ್ಕೊಂಬಿಡೋಣ. ಇವಾಗ ಇದಕ್ಕೆ ನಾವು ರವೆ ಹಾಕ್ಕೊಂಡು ಹುರ್ಕೊಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ನಾವು ಹುರ್ಕೊಳ್ಳೋಣ. ಮೀಡಿಯಮ್ ರವೆ. ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ರವೆನ ನಾವು ಹುರ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಇಷ್ಟ ಆದರೆ ಸಾಕು ನಮಗೆ. ಒಂದು 2 ನಿಮಿಷ ಹುರಿದಿಟ್ಕೊಂಡಿದ್ದೀನಿ. ಇವಾಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ನಾವು ಸೇರಿಸ್ಕೊಳ್ಳೋಣ. ಸ್ವಲ್ಪ ಇದು ಆರಕ್ಕೆ ಬಿಡೋಣ. ಅಷ್ಟರಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಇದೆಯಲ್ಲ, ಅದನ್ನು ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಮೆತ್ತಗಿರೋದ್ರಿಂದ ಸ್ವಲ್ಪ ನಾವು ಬಿಸಿ ಮಾಡಿಕೊಂಡಷ್ಟು ನಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ 1 ನಿಮಿಷ ನಾವು ಬಿಸಿ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ. ನೋಡಿ, 1 ನಿಮಿಷ ಬಿಸಿ ಮಾಡಿಕೊಂಡು ನಾನು ರವೆ ಹಾಕ್ಕೊಂಡಿದ್ದೆನಲ್ಲ, ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿ ಸ್ವಲ್ಪ ನಾವು ಆರಕ್ಕೆ ಇಟ್ಕೊಳ್ಳೋಣ. ಸ್ವಲ್ಪ ಇದು ಆರಕ್ಕೆ ಆಗಲಿ. ರವೆ ಮತ್ತು ಕೊಬ್ಬರಿ ಆರಸೋದಕ್ಕೆ ನಾವು ಸಕ್ಕರೆನ ನಾವು ಪಾಕ ಮಾಡ್ಕೊಬೇಕಾಗುತ್ತೆ. 1 ಕಪ್ಗೆ ನಾನು ಅರ್ಧ ಕಪ್ ಆಗಷ್ಟು ನೀರು ಹಾಕ್ತಾ ಇದ್ದೀನಿ. ನಾವು ಎಳೆ ಪಾಕ ಮಾಡ್ಕೊಬೇಕಾದ್ರೆ ಮಾಮೂಲಿ ಜಾಮೂನ್ಗೆ ಪಾಕ ಮಾಡ್ತೀರಲ್ಲ, ಅಷ್ಟು ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ. ಫ್ರೆಂಡ್ಸ್, ರೆಡಿಯಾಗಿದೆ ಪಾಕ. ನೋಡಿ, ನಮಗೆ ಪಾಕ ಸುಮ್ಮನೆ ಒಂಚೂರು ಒಂದು ಎಳೆ ಒಂಥರ ಸುಮ್ಮನೆ ನಾರು ಪಾಕ ಬಂದರೆ ನಮಗೆ ಸಾಕು. ನೋಡಿ, ಈ ಥರ ಸುಮ್ಮನೆ ಒಂದು ಹಿಂಗೆ ಎಳೆದ್ರೆ ಸ್ವಲ್ಪ ನಾರು ಈ ಥರ ಬಂದರೆ ನಮಗೆ ಸಾಕು. ಜಾಮೂನ್ ಪಾಕಕ್ಕಿಂತ ನೋಡಿ ಹಿಂಗೆ ತೊಟ್ಟು ಈ ಥರ ಬಂದರೆ ನಮಗೆ ಸಾಕಾಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ಥರ ಒಂದು ಎಳೆ ನೋಡಿ, ಸುಮ್ಮನೆ ಹಿಂಗೆ ನಾರು ಬಂದರೆ, ಹಿಂಗೆ ಎಳೆ ಬಂದರೆ ನಮಗೆ ಸಾಕಿಷ್ಟು. ಸ್ಟವ್ ಆಫ್ ಮಾಡೋಣ ಈಗ. ಫ್ರೆಂಡ್ಸ್, ಇದು ರವೆನೂ ಮತ್ತು ಕೊಬ್ಬರಿ ಆರಿದೆ ಚೆನ್ನಾಗಿ. ಇವಾಗ ಇದಕ್ಕೆ ನಾನು ಏಲಕ್ಕಿ ಪೌಡರ್ ಸೇರಿಸ್ಕೊತಾ ಇದ್ದೀನಿ. ಮತ್ತು ಆಲಿವ್ ಪೌಡರ್ ಒಂದು 2 ಸ್ಪೂನ್. ನಿಮ್ಮ ಆಪ್ಷನ್, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು.
ಮತ್ತು ಒಂದು ಚಿಟಿಕೆ ಆಗೋಷ್ಟು ನಾನು ಉಪ್ಪು ಸೇರಿಸ್ಕೊತೀನಿ. ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಟ್ಟು, ಮತ್ತು ಡ್ರೈ ಫ್ರೂಟ್ಸ್ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ರಲ್ಲ ಅದನ್ನು ನಾನು ಸೇರಿಸ್ಕೊತೀನಿ. ನೀವು ತುಪ್ಪ ಬೇಕು ಅಂದರೆ ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಹಾಕ್ಕೊಬೋದು, ನೀವು ತೊಂದರೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇನ್ನೂ ಒಂದು ಅರ್ಧ ತುಪ್ಪ, ಸ್ಪೂನ್ ಆಗೋಷ್ಟು ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದ್ಸಲ ನಾವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಪಾಕ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ಆ ಪಾಕನ ಸ್ವಲ್ಪನೇ ಸೇರಿಸ್ಕೊಳ್ಳೋಣ. ಎಷ್ಟು ಬೇಕಾ ಎಷ್ಟಾಗುತ್ತೆ ನಿಮ್ಗೆ ಅಷ್ಟು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಕೈಯಲ್ಲಿ ಚೆನ್ನಾಗಿ ಈ ಥರ ನೀವು ಉಂಡೆ ಕಟ್ಕೊಬೋದು. ಇಲ್ಲ ಇನ್ನೊಂದು ಸ್ವಲ್ಪ ನೀವು ಸಕ್ಕರೆ ಪಾಕನ ಸೇರಿಸ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್ ಆಗಿದೆ. ಸ್ವಲ್ಪ ನಾವು ತುಪ್ಪದ ಕೈ ಮಾಡಿಕೊಂಡು ಈ ಥರ ಉಂಡೆ ಕಟ್ಕೊತೀನಿ. ನಿಮ್ಗೆ ಸೈಜ್ ಎಷ್ಟು ಬೇಕು ಅಷ್ಟು ನೋಡಿ ನೀವು ಕಟ್ಕೊಳ್ಳಿ. ನೋಡಿ ರೆಡಿಯಾಗಿದೆ. ಈ ಥರ ತುಂಬ ಸಿಂಪಲ್ ಫ್ರೆಂಡ್ಸ್, ಆರಾಮಾಗಿ ಮಾಡ್ಕೊಬೋದು. ಈ ಥರ ನಾವು ಮಿಕ್ಸ್ ಮಾಡಿಕೊಟ್ಬಿಟ್ರೆ ಮಕ್ಕಳಿಗೆ ಕಟ್ಕೊಡ್ತಾರೆ. ತುಂಬ ದಿನ ಸ್ಟೋರ್ ಮಾಡ್ಬೋದು. ನೋಡಿ ಈ ಥರ ಸೈಜ್ ನಿಮ್ಗೆ ಡಿಪೆಂಡ್, ಅದು ದೊಡ್ಡದಂದ್ರೆ ದೊಡ್ಡದು, ಚಿಕ್ಕದಂದ್ರೆ ಚಿಕ್ಕದು ನೀವು ಮಾಡ್ಕೊಳ್ಳಿ. ನೋಡಿ ರೆಡಿಯಾಗಿದೆ ಒಂದು ಪಾಕದ ರವೆ ಉಂಡೆ. ನೋಡಿ ಫ್ರೆಂಡ್ಸ್, ಪಾಕದ ರವೆ ಲಡ್ಡು ರೆಡಿಯಾಗಿದೆ. ಇನ್ನೂ ಪಾಕ ನೋಡಿ, ನಾವು ಪಾಕ ಮಾಡಿಕೊಂಡು ಹಾಕಿದ್ರೆ ತುಂಬ ಎಳೆಯಲ್ಲ ನಮಗೆ ಸಕ್ಕರೆ. ನೋಡಿ ಇನ್ನೂ ಒಂದು ಸ್ವಲ್ಪ ಮುಕ್ಕಾಲು ಭಾಗ ಆಗಷ್ಟು ನಮಗೆ ಪಾಕ ಇಡ್ತಿದೆ ಅಷ್ಟೇ. ನೋಡಿ ನಾನೆಲ್ಲ ಜೋಡಿಸ್ಕೊತೀನಿ. ಸೀಳಿಕೆ ಬಿಡೋದು ಒಡೆಯೋದೆಲ್ಲ ಏನಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಒಂದು 15 ದಿವಸ ಒಂದು ತಿಂಗಳು ನೀವು ಆರಾಮಾಗಿ ಸ್ಟೋರ್ ಮಾಡ್ಕೊಬೋದು. ಅದೇ ಹಾಲು ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಹಾಲು ಒಳಗಡೆ ಸ್ಮೆಲ್ ಹಂಗೆ ಬಂದ್ಬಿಡುತ್ತೆ. ಈ ಥರ ಪಾಕ ಮಾಡಿ ನಾವು ಬಳಸೋದ್ರಿಂದ ಆರಾಮಾಗಿ ರವೆ ಉಂಡೆನೂ ನಮಗೆ ಫ್ರೆಶ್ ಆಗಿರುತ್ತೆ. ನೋಡಿ ಒಂದು ಕಪ್ಗೆ ಏನಿಲ್ಲ ಒಂದು 10-12 ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಈ ವರಮಹಾಲಕ್ಷ್ಮಿ ಹಬ್ಬ ನಾಗರ ಪಂಚಮಿಗೆ ಈ ಮೆಥಡಲ್ಲಿ ಒಂದ್ಸತಿ ಟ್ರೈ ಮಾಡಿ. ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಒಂದು ಪಾಕದ ರವೆ ಉಂಡೆ ರೆಡಿಯಾಗಿದೆ ಅಥವಾ ರವೆ ಲಡ್ಡು ರೆಡಿಯಾಗಿದೆ. ನಿಮ್ಗೆ ಹಾಲಿನ ಪೌಡರ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಹಸಿ ಕೊಬ್ಬರಿನೂ ಬೇಕಾದ್ರೆ ಹಾಕ್ಬೋದು. ಅಂದರೆ ಹಸಿ ಕೊಬ್ಬರಿ ಏನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ಯೂಸ್ ಮಾಡಬೇಕಾಗತ್ತೆ. ಸ್ವಲ್ಪ ಲಾಂಗ್ ಟೈಮ್ ಬೇಕು ಅಂದರೆ ಒಣ ಕೊಬ್ಬರಿ ಡೆಸಿಕೇಟೆಡ್ ಪೌಡರ್ ಹಾಕೋದು ಬೆಟ್ರ್ ಅಂದ್ಕೊತೀನಿ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.